ಹಾಯ್ ಆಲ್, ವೆಲ್ಕಮ್ ಟು ಕೋ ಸಿಸ್ಟರ್ಸ್ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ತಿನ್ನೋವಂತಹ ಡೋನಟ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಡ್ತಾರೆ. ಮನೆಯಲ್ಲೇ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ 3/4 ಕಪ್ ಆಗೋಷ್ಟು ಹಾಲು ತಗೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ಈಸ್ಟ್ ಹಾಕ್ಕೊತಾ ಇದ್ದೀನಿ. ಡ್ರೈ ಈಸ್ಟ್ ಅಂತ ಸಿಗುತ್ತೆ, ಸೊ ಅದನ್ನು 1 ಸ್ಪೂನಷ್ಟು ಹಾಕ್ಕೊಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಆ್ಯಕ್ಟಿವೇಟ್ ಆಗೋಕ್ಕೆ ನಾವು ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕಾಗತ್ತೆ. ಇದು ಫುಲ್ಲು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 15 ಮಿನಿಟ್ಸ್ ನಾವು ಹಾಗೆ ಬಿಡಬೇಕು. ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಅದಕ್ಕೆ ಒಂದು 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಬೇಕು. ಅದ್ರ ಜೊತೆಗೆ ಒಂದು 3/4 ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನಷ್ಟು ನಾನು ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲನೂ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ನಾವು ಕಲಿಸ್ಕೊಬೇಕು. ತುಂಬಾ ಪ್ರೆಷರ್ ಕೊಟ್ಟು ನಾವು ಅದನ್ನು ನಾದ್ಕೊಬೇಕಾಗತ್ತೆ. ನೋಡಿ, ನಾನು ಒಂದು 5 ಮಿನಿಟ್ಸ್ ನಾನು ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಅದನ್ನು ಹಾಕ್ಕೊಂಡು ಇನ್ನೂ 5 ಮಿನಿಟ್ಸ್ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ನಮಗೆ ಡೋನಟ್ಸ್ ಬರುತ್ತೆ. ನಾವು 10 ನಿಮಿಷ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಾವು ಇದನ್ನು 1 ಅವರ್ ಹಾಗೆ ಬಿಡಬೇಕಾಗತ್ತೆ. 1 ಅವರ್ ಹಾಗೆ ಬಿಟ್ಟರೆ ನಮಗೆ ಇದು ಇವಾಗ ನಮಗೆ ಹಿಟ್ಟು ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಉಬ್ಬಿಕೊಂಡಿರುತ್ತೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಇವಾಗ ನಾನು ಒಂದು ಪೋರ್ಷನ್ ಅಷ್ಟು ತಗೊಂಡ್ಬಿಟ್ಟು ಮಂದಗೆ ತಿಡ್ಕೊತಾ ಇದ್ದೀನಿ. ಸೊ ಈ ಥರ ನಾವು ಮಂದಗೆ ಸ್ವಲ್ಪ ಲಟ್ಟಿಸ್ಕೊಂಡು ಒಂದು ಚಿಕ್ಕ ಬೌಲು ಇದ್ದರೆ ಅದರಲ್ಲಿ ನಾವು ಡೋನಟ್ ಶೇಪಲ್ಲಿ ನಾವು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿದ್ರೆ ಈ ಥರ ರೌಂಡ್ ಶೇಪ್ ಬರುತ್ತೆ. ಸೊ ಅದ್ರ ಮೇಲೆ ಇಟ್ಬಿಟ್ಟು 2 ಕಡೆ ಆ ಕಡೆ ಈ ಕಡೆ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದ್ರೆ ನಮಗೆ ಡೋನಟ್ ಶೇಪು ರೆಡಿಯಾಗಿರುತ್ತೆ. ಸೊ ಇವಾಗ ನಾವು ಬೇರೆ ಸೈಡಲ್ಲಿರೋ ಹಿಟ್ಟೆಲ್ಲ ತೆಗೆದುಬಿಟ್ಟು ಚಿಕ್ಕದೊಂದು ಯಾವುದಾದ್ರೂ ಬಾಟಲ್ ಕ್ಯಾಪ್ ಇದ್ದರೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕ್ಯಾಪ್ ಇದ್ದರೆ ಅದನ್ನು ತಗೊಂಡು ಸೆಂಟರಲ್ಲಿ ಚಿಕ್ಕದಾಗಿ ನಾವು ಈ ಥರ ಮಾಡ್ಕೊಬೇಕಾಗತ್ತೆ. ಈ ಥರ ರೌಂಡ್ ಶೇಪಲ್ಲಿ ಹೋಲ್ ಮಾಡಿಕೊಂಡ್ರೆ ನಮಗೆ ಡೋನಟ್ ಶೇಪಲ್ಲಿ ರೆಡಿ ಆಗುತ್ತೆ ಹಿಟ್ಟು. ಸೊ ಈ ಥರ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ನಾವು ಒಂದು 1 ಅವರು ನಾವು ಹಾಗೆ ಬಿಡಬೇಕಾಗತ್ತೆ. ಇದು 1 ಅವರ್ ನಾವು ಹಾಗೆ ಬಿಟ್ಟರೆ ಅದು ಸ್ವಲ್ಪ ಉಬ್ಬಿಕೊಳ್ಳೋ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಹಾಗೆ ಬಿಡಬೇಕು. ಒನ್ ಅವರ್ ಹಾಗೆ ಬಿಟ್ಟಾದಮೇಲೆ ಕಾದಿರೋ ಎಣ್ಣೆಗೆ ಒಂದೊಂದಾಗಿ
ಹಾಕಬೇಕಾಗತ್ತೆ. ಲೋ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಫುಲ್ ಪ್ಲಫಿಯಾಗಿ ಬರುತ್ತೆ, ಉಬ್ಬಿಕೊಂಡು ಬರುತ್ತೆ. ಸೊ ಲೋ ಫ್ಲೇಮಲ್ಲೇ ನಾವು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು. ಇವಾಗ ನಮಗೆ ತುಂಬ ಪ್ಲಫಿಯಾಗಿ ಡೋನಟ್ ರೆಡಿಯಾಗಿದೆ. ಇವಾಗ ನಾನು ಹರ್ಷೀಸ್ ಚಾಕ್ಲೇಟ್ ಸಿರಪ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲೂ ಚಾಕ್ಲೇಟ್ ಸಿರಪ್ ಪ್ರಿಪೇರ್ ಮಾಡ್ಕೊಬೋದು. ಶುಗರ್ ಪೌಡರ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೊಕೋ ಪೌಡರ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಚಾಕ್ಲೇಟ್ ಸಿರಪ್ ರೆಡಿ ಆಗುತ್ತೆ. ಸೊ ನಾನು ಹರ್ಷೀಸ್ ಚಾಕ್ಲೇಟ್ ಸಿರಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಎಲ್ಲ ಡೋನಟ್ ಎಲ್ಲನೂ ಡಿಪ್ ಮಾಡಿ ಈ ಥರ ಇಟ್ಕೊತಾ ಇದ್ದೀನಿ. ನಿಮಗೆ ಚಾಕ್ಲೇಟ್ ಸಿರಪ್ ಇನ್ನೂ ಬೇಕು ಅಂದರೆ ಅದರ ಮೇಲೆ ಸ್ವಲ್ಪ ಹಾಗೆ ಇನ್ನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೋದು. ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ನಾನಿವಾಗ ಅದರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ಸ್ ಮಾಡ್ತಾಯಿದ್ದೀನಿ. ಈ ಥರ ಸ್ಪ್ರಿಂಕಲ್ಸ್ ನಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಸೊ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ನಮಗೆ ಕಲರ್ಫುಲ್ಲಾಗಿ ಡೋನಟ್ ರೆಡಿ ಆಗುತ್ತೆ. ಅದ್ರ ಮೇಲೆ ಡಿಫ್ರೆಂಟಾಗಿ ನಾವು ಸ್ಪ್ರಿಂಕಲ್ಸ್ ಈ ಥರ ಮಾಡ್ಕೊಬೋದು. ನೋಡಿ, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ನಮಗೆ ಡೋನಟ್ ರೆಡಿ ಆಗಿದೆ. ಒಳಗಡೆ ಸಾಫ್ಟಾಗಿ, ಒಳಗಡೆ ಚಾಕ್ಲೇಟ್ ಫ್ಲೇವರು, ತುಂಬಾ ಸ್ವೀಟಾಗಿ ನಾವು ಆಚೆ ಕಡೆ ಬೇಕ್ರಿಯಲ್ಲಿ ಎಲ್ಲ ಯಾವ ಥರ ತಿಂತೀವೋ ಅದೇ ಟೇಸ್ಟಲ್ಲೇ ಇರುತ್ತೆ. ಸೊ ಮನೆಯಲ್ಲಿ ಆರಾಮಾಗಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.